ಎಲ್ಲರಿಗೂ ನಮಸ್ಕಾರ. ATV ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಕುಂಭ ರಾಶಿಯ ಮೇ ತಿಂಗಳ 2025ನೇ ವರ್ಷದ ಮಾಸ ಭವಿಷ್ಯ ಹೇಗಿದೆ? ಕುಂಭ ರಾಶಿಯವರಿಗೆ ಮೇ ತಿಂಗಳ ಗೋಚಾರ ಫಲಗಳೇನು? ಕುಂಭ ರಾಶಿಯವರಿಗೆ ಮೇ ತಿಂಗಳಲ್ಲಿ ಯಾವೆಲ್ಲ ಶುಭ ಫಲಗಳು ದೊರೆಯಲಿದೆ ಹಾಗೂ ಯಾವೆಲ್ಲ ಅಶುಭ ಫಲಗಳು ಬರಲಿದೆ? ಆ ಅಶುಭ ಫಲಗಳಿಗೆ ಪರಿಹಾರಗಳೇನು? ಜೊತೆಗೆ ಕುಂಭ ರಾಶಿಯವರಿಗೆ ಮೇ ತಿಂಗಳಲ್ಲಿ 95% ಅದ್ಭುತವಾಗಿರುತ್ತೆ. ಹಾಗಾದರೆ ಆ 95% ಅದ್ಭುತವಾಗಿರುವಂತಹ ವಿಷಯಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವೇನಾದರೂ ಕುಂಭ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕುಂಭ ರಾಶಿಯ ಮೇ ತಿಂಗಳ 2025ನೇ ವರ್ಷದ ಮಾಸ ಭವಿಷ್ಯ ಗೋಚಾರ ಫಲಗಳಲ್ಲಿ ಶುಭ ಫಲಗಳ ಬಗ್ಗೆ ಮೊದಲಿಗೆ ನೋಡೋಣ. ಕುಂಭ ರಾಶಿಯವರಿಗೆ ಸಾಡೆ ಸಾತಿ ಇದ್ರೂ ಕೂಡ ಸಾಡೆ ಸಾತಿ ಕೊನೆಯ ಹಂತದಲ್ಲಿರೋದ್ರಿಂದ ತುಂಬಾನೇ ಗ್ರಹಗಳ ಲಾಭ ಅನ್ನೋದು ಕೂಡ ಈ ರಾಶಿಯವರಿಗೆ ಇರುತ್ತೆ. ಕುಂಭ ರಾಶಿಯವರು ಸಾಡೆ ಸಾತಿಲಿದ್ದಾರೆ ಅಂತ ತಲೆ ಕೆಡಿಸ್ಕೊಬೇಡಿ. ಸಾಡೆ ಸಾತಿಯಲ್ಲಿ ಶನಿ ಭಗವಂತ ಕೊನೆಯ ಹಂತದಲ್ಲಿ ಇರೋದ್ರಿಂದ ನಿಮಗೆ ತುಂಬಾನೇ ಲಾಭ ಅನ್ನೋದು ಕೂಡ ಬರಬಹುದು. ಹಾಗಾಗಿ ತುಂಬ ಗ್ರಹಗಳ ಒಂದು ಲಾಭ ಕೂಡ ಈ ತಿಂಗಳಲ್ಲಿ ಕುಂಭ ರಾಶಿಯವರಿಗೆ ಬರುತ್ತೆ. ಹಾಗಾಗಿ ಇವರು ತುಂಬಾನೇ ಲಾಭ ಅನ್ನೋದನ್ನು ಕೂಡ ಪಡ್ಕೊಳ್ತಾರೆ. ಹಣಕಾಸಿಗೆ ತೊಂದರೆ ಅನ್ನೋದು ಬರೋದು ತೀರಾ ಕಡಿಮೆ ಇರುತ್ತೆ. ಹಾಗೆಯೇ ಎಲ್ಲ ಕೆಲಸಗಳಲ್ಲೂ ಕೂಡ ಸಕ್ಸಸ್ ಕೂಡ ಇರುತ್ತೆ. ಹಾಗಾಗಿ ಕುಂಭ ರಾಶಿಯವರಿಗೆ ಮೇ ತಿಂಗಳು ಅದ್ಭುತವಾಗಿರುತ್ತೆ ಅಂತಾನೆ ಹೇಳ್ತೀನಿ. ಇನ್ನು ಗುರುಬಲ ಕೂಡ ಈ ರಾಶಿಯವರಿಗೆ ಅತಿಯಾಗಿರುತ್ತೆ. 1 ವರ್ಷಗಳ ಕಾಲ ಗುರುಬಲ ಇರೋ ಕಾರಣ ಖಂಡಿತವಾಗಿಯೂ ಕೂಡ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಅನ್ನೋದನ್ನು ಕಾಣ್ತೀರಾ. ನಿಮ್ಮ ಮಕ್ಕಳು ಉತ್ತಮವಾದಂತಹ ವಿದ್ಯಾಭ್ಯಾಸ ಅನ್ನೋದನ್ನು ಮಾಡ್ತಾರೆ. ನಿಮ್ಮ ಮಕ್ಕಳಿಗಾಗಿ ಉತ್ತಮವಾದಂತಹ ಒಳ್ಳೆ ಕಾಲೇಜು ಸ್ಕೂಲ್ನ ನೀವೇನಾದರೂ ಹುಡುಕ್ತಿದ್ರೆ ಅದು ಕೂಡ ಸಿಗುತ್ತೆ. ಜೊತೆಗೆ ನಿಮ್ಮ ಮಕ್ಕಳು ಕೂಡ ಉತ್ತಮವಾದಂತಹ ಪ್ರಗತಿ ಅನ್ನೋದನ್ನು ವಿದ್ಯಾಭ್ಯಾಸದಲ್ಲಿ ಕಾಣ್ತಾರೆ. ನಿಮ್ಮ ಮಕ್ಕಳೇನಾದರೂ ವಿದ್ಯಾಭ್ಯಾಸದ ಪರವಾಗಿ ವಿದೇಶಿ ಪ್ರಯಾಣ ಮಾಡಬೇಕು ಅಂದರೂ ಕೂಡ ಅಂತಹ ಯೋಗ ಕೂಡ ಈ ರಾಶಿಯವರಿಗೆ ಇರುತ್ತೆ. ವಿದೇಶದ ಪ್ರಯಾಣದ ಯೋಗ ಇರೋದರಿಂದ ಖಂಡಿತವಾಗಿಯೂ ಕೂಡ ನಿಮಗೆ ಒಳಿತಾಗುತ್ತೆ. ಹಾಗೆಯೇ ಗುರುಬಲ ಇರೋದ್ರಿಂದ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಕೂಡ ನೆರವೇರುತ್ತೆ. ನೀವೇನಾದರೂ ನಿಮ್ಮ ಮನೆಯಲ್ಲಿ ತುಂಬ ವರ್ಷಗಳಿಂದ ಯಾವುದಾದ್ರೂ ಫಂಕ್ಷನ್ನ ಮಾಡಬೇಕು ಅಂತ ಅಂದ್ಕೊಂಡಿರಲಿ, ಅದು ಪ್ಲ್ಯಾನ್ ಡೇ ಆಗಿರಲಿ ಅಥವಾ ಅನ್ಪ್ಲ್ಯಾನ್ ಡೇ ಆಗಿರಲಿ, ಒಟ್ಟಾರೆಯಾಗಿ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ಅನ್ನೋದು ಕೂಡ ನಡೆಯುತ್ತೆ. ಇನ್ನು ಸಂತಾನ ಭಾಗ್ಯ ನಿರೀಕ್ಷೆ ಮಾಡೋರಿಗೆ ಸಂತಾನ ಭಾಗ್ಯ ಕೂಡ ಪ್ರಾಪ್ತಿಯಾಗುತ್ತೆ. ನೀವೇನಾದರೂ ಸಂತಾನ ಭಾಗ್ಯಕ್ಕೆ ನೀವೇನಾದರೂ ಅಪೇಕ್ಷೆ ಮಾಡ್ತಿದ್ರೆ ಖಂಡಿತವಾಗಿಯೂ ಕೂಡ ನಿಮಗೆ ಸಂತಾನ ಭಾಗ್ಯದ ಯೋಗ ಕೂಡ ಇದೆ. ಇನ್ನು ಮದುವೆಯಾಗುವಂಥ ಯೋಗ ಕೂಡ ಈ ರಾಶಿಯವರಿಗೆ ಇರುತ್ತೆ. ಈ ರಾಶಿಯವರೇನಾದರೂ ಮದುವೆ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ ಖಂಡಿತವಾಗಿಯೂ ಕೂಡ ಒಳ್ಳೆ ವರ ಅಥವಾ ವಧು ಅನ್ನೋರು ಸಿಗ್ತಾರೆ. ಹಾಗಾಗಿ ಮದುವೆಯಾಗುವಂಥ ಯೋಗ ಕೂಡ ಈ ರಾಶಿಯವರಿಗೆ ಬರುತ್ತೆ. ನೀವು ಸ್ವಲ್ಪ ಪ್ರಯತ್ನ ಪಟ್ಟರೆ ಒಳ್ಳೆ ಕಡೆ ನಿಮಗೆ ಸಂಬಂಧ ಅನ್ನೋದು ಕೂಡಿ ಬರುತ್ತೆ. ಇನ್ನು ಉದ್ಯೋಗದಲ್ಲಿ ಅದ್ಭುತವಾಗಿರೋದ್ರಿಂದ ನೀವು ಏನೇ ಕೆಲಸ ಮಾಡಿದ್ರೂ ಕೂಡ ಅದರಲ್ಲಿ ಲಾಭವಾಗುತ್ತೆ. ನೀವು ಮಾಡುತ್ತಿರುವಂತಹ ಕೆಲಸದಲ್ಲಿ ಬಡ್ತಿ ಹೆಚ್ಚಾಗೋದು, ಸಂಬಳ ಹೆಚ್ಚಾಗೋದು, ಜೊತೆಗೆ ಪ್ರಮೋಷನ್ಗಳಾಗೋದು, ಈ ರೀತಿಯಾಗಿ ಒಳ್ಳೆಯ ರೀತಿಯ ಬದಲಾವಣೆ ಅನ್ನೋದನ್ನು ನಿಮ್ಮ ಜೀವನದಲ್ಲಿ ನೀವು ಕಾಣ್ತೀರಾ. ಹಾಗೆಯೇ ಧೈರ್ಯ ಕೂಡ ಈ ಸಮಯದಲ್ಲಿ ಹೆಚ್ಚಾಗಿರುತ್ತೆ. ನೀವು ಎಷ್ಟು ಧೈರ್ಯವಾಗಿರ್ತೀರಾ ಅಂದರೆ ತುಂಬಾ ಧೈರ್ಯವಂತರು ಅಂತಾನೆ ಹೇಳ್ಬೋದು. ಇನ್ನು ಕುಜಗ್ರಹ ತನ್ನ ಆಸ್ಥಾನದಲ್ಲಿ ತನ್ನ ಸ್ಥಾನದಲ್ಲಿ ಅನುಕೂಲಕರವಾಗಿರೋದ್ರಿಂದ ಖಂಡಿತವಾಗಿಯೂ ಕೂಡ ಎಲ್ಲವೂ ಕೂಡ ಒಳ್ಳೆಯದಾಗತ್ತೆ. ಕುಜ ಕೂಡ ನಿಮ್ಮ ರಾಶಿಯಲ್ಲಿ ಅದ್ಭುತವಾಗಿದ್ದಾರೆ. ಹಾಗಾಗಿ ಎಲ್ಲ ಕೆಲಸಗಳಲ್ಲೂ ಕೂಡ ನಿಮಗೆ ಒಳ್ಳೆ ರೀತಿಯ ಬದಲಾವಣೆ ಅನ್ನೋದು ಕೂಡ ಆಗುತ್ತೆ. ಇನ್ನು ನೀವು ಮಾಡುವಂತಹ ಕೆಲಸಗಳಲ್ಲಿ ಉತ್ತಮವಾದಂತಹ ಲಾಭ ಅನ್ನೋದನ್ನು ಕೂಡ ನೀವು ಕಾಣ್ತೀರಾ. ನೀವು ಏನೇ ಕೆಲಸ ಮಾಡ್ತೀರಿ ಅದರಲ್ಲಿ ನಿಮಗೆ ಲಾಭ ಅನ್ನೋದೇ ಆಗುತ್ತೆ. ನಷ್ಟ ಅನ್ನೋದು ಸಂಭವಿಸೋದು ತೀರಾ ಅಂದರೆ ತೀರಾ ಕಡಿಮೆ ಇರುತ್ತೆ. ಇನ್ನು ಶುಕ್ರ ಧನಸ್ಥಾನದಲ್ಲಿ ಇರೋದ್ರಿಂದ ಹಣಕಾಸಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಬರಲ್ಲ. ಶುಕ್ರ ಕೂಡ ತನ್ನ ರಾಶಿಯಲ್ಲಿ ಚೆನ್ನಾಗಿರೋದ್ರಿಂದ ಹಣಕಾಸಿನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ತೊಂದರೆ ಅನ್ನೋದು ಬರಲ್ಲ. ಹಣಕಾಸಿಗೆ ತೊಂದರೆ ಅನ್ನೋದು ಬರದೇ ಇರೋದ್ರಿಂದ ಖಂಡಿತವಾಗಿಯೂ ಕೂಡ ನಿಮಗೆ ನೆಮ್ಮದಿಯುತವಾದಂತಹ ವಾತಾವರಣ ಈ ತಿಂಗಳಲ್ಲಿ ಇರುತ್ತೆ. ರಾಹುವಿನಿಂದ ಜ್ಞಾನ ಅನ್ನೋದು ಕೂಡ ಹೆಚ್ಚಾಗುತ್ತೆ. ರಾಹು ಭಗವಾನ್ ಹೇಳ್ತಾರೆ ನಿಮ್ಮ ಬುದ್ಧಿ ಕೂಡ ಈ ಸಮಯದಲ್ಲಿ ಹೆಚ್ಚಾಗುತ್ತೆ ಅಂತ. ಹಾಗಾಗಿ ನಿಮ್ಮ ಬುದ್ಧಿ ಹೆಚ್ಚಾದಂತೆ ಜನ ಕೂಡ ಸಮಾಜದಲ್ಲಿ ಒಳ್ಳೆಯ ಗೌರವ ಅನ್ನೋದನ್ನು ಕೊಡ್ತಾರೆ. ನಿಮ್ಮ ಗಮನ ಅನ್ನೋದು ಕೂಡ ಹೆಚ್ಚಾಗುತ್ತೆ.
ಇನ್ನು ಈ ತಿಂಗಳಲ್ಲಿ ಹೊಸ ಹೊಸ ಅವಕಾಶಗಳು ಸಿಗುತ್ತೆ. ನಿಮಗೆ ಹೊಸ ಹೊಸ ಅವಕಾಶಗಳು ಬರೋದ್ರಿಂದ ನೀವು ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ನಿಮಗೆ ಒಳ್ಳೆಯದೇ ಆಗುತ್ತೆ. ಇನ್ನು ಟೆಕ್ನಾಲಜಿ ವಿಷಯದಲ್ಲಿ ಏನಾದರೂ ನೀವು ಕೆಲಸ ಮಾಡ್ತಿದ್ರೆ ಸಾಕಷ್ಟು ಯಶಸ್ಸು ಮತ್ತು ಜಯ ಅನ್ನೋದು ಕೂಡ ಸಿಗುತ್ತೆ. ನೀವೇನಾದರೂ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಿದ್ರೆ, ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂಥ ಕೆಲಸ ಮಾಡ್ತಿದ್ರೆ ಇದರಲ್ಲಿ ನಿಮಗೆ ವಿಪರೀತವಾದಂತಹ ಜಯ ಅನ್ನೋದು ಸಿಗುತ್ತೆ, ಲಾಭ ಅನ್ನೋದು ಕೂಡ ಆಗುತ್ತೆ. ನೋಡಿದ್ರಲ್ಲ ಕುಂಭರಾಶಿಯವರಿಗೆ ಮೇ ತಿಂಗಳಲ್ಲಿ ಎಷ್ಟೆಲ್ಲ ಲಾಭ ಇದೆ ಅಂತ. ಇನ್ನು ಎಚ್ಚರಿಕೆಯನ್ನು ವಹಿಸಬೇಕಾಗಿರುವಂತಹ ವಿಷಯಗಳೇನು ಎಂಬುದರ ಬಗ್ಗೆ ಈಗ ನಾನು ನಿಮಗೆ ಹೇಳ್ತೀನಿ. ಶನಿಯಿಂದ ಬರಬೇಕಾಗಿರುವಂತಹ ಹಣ ತಡವಾಗಬಹುದು. ಶನಿ ಭಗವಂತ ನಿಮ್ಮ ರಾಶಿಯಲ್ಲಿ ಚೆನ್ನಾಗೇ ಇದ್ದಾರೆ, ಸಾಡೆ ಸಾತಿಯಿಂದ ಲಾಭವೂ ಕೂಡ ಇದೆ. ಆದರೆ ನಿಮಗೆ ಶನಿಯಿಂದ ಸ್ವಲ್ಪ ಮಟ್ಟಿನ ತೊಂದರೆ ಕೂಡ ಇದೆ. ನೀವು ಯಾರಿಗಾದ್ರೂ ಹಣನ ಕೊಟ್ಟಿರ್ತೀರಾ, ಆ ಹಣ ಬರೋದು ತಡ ಆಗಬಹುದು. ಹಾಗೆಯೇ ಯಾರಿಗಾದ್ರೂ ಸಾಲ ಕೊಡಬೇಕು ಅಂದರೂ ಕೂಡ ಯೋಚನೆ ಮಾಡಿಕೊಡಿ. ಯಾಕಂದರೆ ನೀವು ಕೊಟ್ಟಂತಹ ಸಾಲ ಬರೋದು ತುಂಬಾ ಒದ್ದಾಟ, ನೆರಳಾಟ ಈ ಥರ ಆಗಿಬಿಡುತ್ತೆ. ಹಾಗಾಗಿ ನೀವು ಎಚ್ಚರಿಕೆಯಿಂದ ಹಣಕಾಸಿನ ವ್ಯವಹಾರ ಮಾಡಬೇಕು. ಇನ್ನು ಅತಿ ಆಸೆ ಜಾಸ್ತಿ ಆಗುತ್ತೆ, ಎಚ್ಚರಿಕೆನ ವಹಿಸಬೇಕಾಗುತ್ತೆ. ರಾಹು ಹೇಗಿರ್ತಾರೆ ಅಂದರೆ ಸಡನ್ನಾಗಿ ನಿಮಗೆ ಜಾಸ್ತಿ ಹಣ ಕೊಡ್ತಿರ್ತಾರೆ, ಜಾಸ್ತಿ ನಿಮಗೆ ಆಸೆ ಅನ್ನೋದು ಬರುತ್ತೆ, ತಬಕ್ಕಂತ ಒಂದೇ ಸಲ ಎತ್ತಾಕ್ಬಿಡ್ತಾರೆ. ಹಾಗಾಗಿ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ನೀವು ಎಷ್ಟು ಅತಿ ಆಸೆ ಪಡ್ತೀರೋ ಅಷ್ಟು ತೊಂದರೆಗಳು ಬರಬಹುದು. ನೀವು ನ್ಯೂಟ್ರಲ್ ಆಗಿದ್ಬಿಟ್ರೆ ಒಳ್ಳೆಯದು. ಇನ್ನು ಕೇತು ಗ್ರಹದಿಂದ 3ನೇ ವ್ಯಕ್ತಿಯಿಂದ ತೊಂದರೆ ಆಗುತ್ತೆ. ಕುಂಭರಾಶಿಯವರಿಗೆ ಮೊದಲಿಂದಾನು ಹೇಳ್ತಿದ್ದೀನಿ, ನೀವು ಯಾರ ವಿಷಯಕ್ಕೂ ಕೂಡ ಹೋಗಬಾರ್ದು. 3ನೇ ವ್ಯಕ್ತಿಯಿಂದ ನಿಮ್ಮ ಜೀವನದಲ್ಲಿ ಸಮಸ್ಯೆ ಅನ್ನೋದು ಬಂದೇ ಬರುತ್ತೆ. ಹಾಗಾಗಿ ನೀವು 3ನೇ ವ್ಯಕ್ತಿಗಳನ್ನ ನೀವು ಯಾವುದೇ ಕಾರಣಕ್ಕೂ ನಂಬ್ಕೊಬೇಡಿ, ಯಾರನ್ನು ಕೂಡ ನಂಬೇಡಿ. ನೀವು ನಿಮ್ಮ ಮನೆ ಆಯಿತು ಅಂತ ಇದ್ಬಿಟ್ರೆ ಖಂಡಿತವಾಗಿಯೂ ಕೂಡ ಒಳಿತಾಗತ್ತೆ. ನೀವು ಮಾಡದೇ ಇರುವಂತಹ ತಪ್ಪಿಗೆ ನಿಮ್ಮನ್ನು ತೊಂದರೆಗೆ ಸಿಕ್ಕಾಗಿಸ್ಬಿಡ್ತಾರೆ. ಹಾಗಾಗಿ ನೀವು ಆರಾಮಾಗಿ ಇರ್ತೀರೋ, ಯಾರ ವಿಷಯಕ್ಕೂ ಹೋಗದೆ ಇರ್ತೀರೋ ಅದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಇನ್ನು ಮಧ್ಯವರ್ತಿ ಕೆಲಸ ಯಾವುದೇ ಕಾರಣಕ್ಕೂ ಕೂಡ ಮಾಡೋಕ್ಕೆ ಹೋಗಬೇಡಿ. ಯಾರೋ ಇಬ್ಬರು ಜಗಳ ಆಡ್ತಿರ್ತಾರೆ, ನೀವು ಮಧ್ಯದಲ್ಲಿ ಹೋಗೋದು, ಆದರೆ ಕೊನೆಗೆ ನೀವೇ ನಿಷ್ಠುರ ಆಗೋದು. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಕೂಡ ಮಧ್ಯವರ್ತಿ ಕೆಲಸನ ಮಾಡಬಾರ್ದು. ನೀವು ಎಷ್ಟು ಮಧ್ಯವರ್ತಿಯಿಂದ ಕೆಲಸ ಮಾಡ್ತೀರೋ ಅಷ್ಟು ತೊಂದರೆಗಳನ್ನ ನೀವು ಅನುಭವಿಸ್ಬೇಕಾಗತ್ತೆ. ಇನ್ನು ಗಂಡ ಹೆಂಡತಿ ನಡುವೆ ಜಗಳಗಳು, ಹಾಗೆಯೇ ಕೆಲಸಗಳಲ್ಲಿ ಸ್ವಲ್ಪ ವಿಘ್ನಗಳು ಬರಬಹುದು. ನಿಮ್ಮ ಗಂಡ ಹೆಂಡತಿ ನಡುವೆ ಜಗಳಗಳು ಬಂದಾಗ ತಾಳ್ಮೆಯಿಂದ ಇರೋದು ಮುಖ್ಯವಾಗಿರುತ್ತೆ. ಏನೋ ಒಂದು ತೊಂದರೆಗಳು ಬರ್ತಿದೆ ಅಂದರೆ ನೀವು ಆರಾಮಾಗಿ ಇರಬೇಕಾಗುತ್ತೆ. ಸಮಸ್ಯೆಗಳನ್ನ ನೀವು ತಗೋಬೇಡಿ, ತುಂಬ ಕೋಪ ಮಾಡ್ಕೊಬೇಡಿ, ಈ ರೀತಿಯಾಗಿ ನೀವು ಮಾಡಬೇಡಿ. ಇನ್ನು ಪರಿಹಾರಗಳನ್ನ ಏನೇನು ಮಾಡಬೇಕು ಅಂತ ನೋಡೋದಾದರೆ ಗಣೇಶನ ಆರಾಧನೆ ಮಾಡೋದು ತುಂಬಾ ಮುಖ್ಯವಾಗಿರುತ್ತೆ. ಹನುಮಾನ್ ಚಾಲೀಸನ ಓದಬೇಕಾಗತ್ತೆ, ದಾನ ಧರ್ಮ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ನಿಮಗಿರುವಂತಹ ಶುಭ ಫಲಗಳು ಕಡಿಮೆ ಆಗುತ್ತೆ, ಶುಭ ಫಲಗಳೇ ಹೆಚ್ಚಾಗುತ್ತೆ. ನೋಡಿದ್ರಲ್ಲ ಕುಂಭರಾಶಿಯವರಿಗೆ ಹೇಗಿತ್ತು ಅಂತ. ನೀವು ಕೂಡ ಕುಂಭರಾಶಿಯವರಾಗಿದ್ದರೆ ದಯವಿಟ್ಟು ಹನುಮಾನ್ ಚಾಲೀಸನ ಪಠನೆ ಮಾಡಿ, ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ. ಮುಂದಿನ ಹೊಸ ಹೊಸ ವಿಡಿಯೋಗಳ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.